ನಮ್ಮ ಜೊತೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವ್ರನ್ನ ಮಾತಾಡ್ಸೋಣ ಸರ್. ಅಂತಿಮ ದರ್ಶನಕ್ಕೆ ಬೇಕಾದಂಥ ಸಕಲ ವ್ಯವಸ್ಥೆನೆಲ್ಲದೂ ಕೂಡ ಆಗಿದೆ ಅಂತ ಅನ್ಕೋತೀನಿ. ನಿನ್ನೆ ಸಂಜೆ ಸಕಲ ಸರ್ಕಾರಿ ಗೌರವಗಳಿಂದ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನು ಹೊರಡಿಸಿತು. ಆ ತಕ್ಷಣಕ್ಕೆ ನಾನು ಮತ್ತು DCP ಸೆಂಟ್ರಲ್ ಅವರು ಇಲ್ಲಿ ವಿಸಿಟ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ತಕ್ಷಣಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಈಗ ನೀವು ನೋಡ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಷ್ಟೇ ಜನ ಬಂದರೂ ಸಹ ಅಭಿಮಾನಿಗಳು ಅವರಿಗೆ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ವ್ಯವಸ್ಥಿತವಾಗಿ ಎಲ್ಲ ಕೆಲಸವನ್ನು ಮಾಡಿದ್ದೀವಿ. 1 ಗಂಟೆವರೆಗೆ ಇರುತ್ತಾ ಅವಕಾಶ, ಅಥವಾ ಎಕ್ಸ್ಟೆಂಡ್ ಏನಾದರೂ ಆಗೋ ಚಾನ್ಸ್ ಇದೆ? ಯಾಕಂದರೆ ಅಭಿಮಾನಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬಂದರೆ ಈಗ ನಾವು ಜನ ಹೇಗೆ ಬರ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತೀವಿ. ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ನಾವು ಮಾತನಾಡಿ 1 ಗಂಟೆವರೆಗೂ ಅಂತಿಮ ದರ್ಶನ ಅಂತ ಹೇಳಿದ್ವಿ. ಜನ ಇದ್ದರೆ, ಯಾರಾದರೂ ಅಭಿಮಾನಿಗಳು ಹೆಚ್ಚು ಜನ ಇದ್ದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅವರಿಗೆಲ್ಲರಿಗೂ ದರ್ಶನವನ್ನು ಮಾಡಿ ನಂತರ ಇಲ್ಲಿಂದ ಮೈಸೂರಿಗೆ ಕಳಿಸ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಗಣ್ಯರು ಬರ್ತಾರೆ, CM DCM ಎಷ್ಟು ಗಂಟೆಗೆ ಬರ್ತಾರೆ ಸರ್? ಮಾಹಿತಿನ ಅದು ಮಾಹಿತಿ ಇನ್ನೂ ಸಹ ಇಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಆದರೆ VVIPಗಳಿಗೆ ಸಪ್ರೇಟ್ ವ್ಯವಸ್ಥೆ ಇರೋದ್ರಿಂದ ಎಷ್ಟೇ ಹೊತ್ತಿಗೆ ಬಂದರೂ ಸಹ ಅವರು ಬಂದು ಇಲ್ಲಿ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನು ಸಾರ್ವಜನಿಕರಿಗೂ ನೀವು ನೋಡ್ಬೋದು, ನನ್ನ ಬಲಭಾಗದಲ್ಲಿ ಎಲ್ಲರೂ ಈಗ ಆಲ್ರೆಡಿ ಕ್ಯೂ ಬಂದು ನಿಂತಿದ್ದಾರೆ. ಅವರಿಗೂ ಸಹ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಸರ್, ಭೈರಪ್ಪ ಅವ್ರನ್ನ ಒಬ್ಬ ಓದುಗರಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಕನ್ನಡ ಸಾರಸ್ವತ ಲೋಕದ ಒಬ್ಬ ಮಹಾನ್ ಕಾದಂಬಿಕಾರರು ಮತ್ತು ಕವಿಗಳನ್ನು ನಾವು ಕಂಡುಕೊಂಡಿದ್ದೇವೆ. ನಿಜಕ್ಕೂ ಸಹ ಕನ್ನಡ ಸಾಹಿತ್ಯಕ್ಕೆ ಇದೊಂದು ತುಂಬಲಾರದ ಅಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರ ಬರವಣಿಗೆಗಳು ನಮ್ಮ ಭಾಳಷ್ಟು ಜನರ ವ್ಯಕ್ತಿತ್ವವನ್ನು ರೂಪಿಸಿವೆ. ಹಾಗಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಕೊಳ್ತೀನಿ. ಸೊ ಇದು ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಮ್ಮ ಜೊತೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವ್ರನ್ನ ಮಾತಾಡ್ಸೋಣ ಸರ್. ಅಂತಿಮ ದರ್ಶನಕ್ಕೆ ಬೇಕಾದಂಥ ಸಕಲ ವ್ಯವಸ್ಥೆನೆಲ್ಲದೂ ಕೂಡ ಆಗಿದೆ ಅಂತ ಅನ್ಕೋತೀನಿ. ನಿನ್ನೆ ಸಂಜೆ ಸಕಲ ಸರ್ಕಾರಿ ಗೌರವಗಳಿಂದ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನು ಹೊರಡಿಸಿತು. ಆ ತಕ್ಷಣಕ್ಕೆ ನಾನು ಮತ್ತು DCP ಸೆಂಟ್ರಲ್ ಅವರು ಇಲ್ಲಿ ವಿಸಿಟ್ ಮಾಡಿ ಎಲ್ಲಿ ವ್ಯವಸ್ಥೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ತಕ್ಷಣಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಈಗ ನೀವು ನೋಡ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಷ್ಟೇ ಜನ ಬಂದರೂ ಸಹ ಅಭಿಮಾನಿಗಳು ಅವರಿಗೆ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ವ್ಯವಸ್ಥಿತವಾಗಿ ಎಲ್ಲ ಕೆಲಸವನ್ನು ಮಾಡಿದ್ದೀವಿ. 1 ಗಂಟೆವರೆಗೆ ಇರುತ್ತಾ ಅವಕಾಶ, ಅಥವಾ ಎಕ್ಸ್ಟೆಂಡ್ ಏನಾದರೂ ಆಗೋ ಚಾನ್ಸ್ ಇದೆ? ಯಾಕಂದರೆ ಅಭಿಮಾನಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬಂದರೆ ಈಗ ನಾವು ಜನ ಹೇಗೆ ಬರ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತೀವಿ. ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ನಾವು ಮಾತನಾಡಿ 1 ಗಂಟೆವರೆಗೂ ಅಂತಿಮ ದರ್ಶನ ಅಂತ ಹೇಳಿದ್ವಿ. ಜನ ಇದ್ದರೆ, ಯಾರಾದರೂ ಅಭಿಮಾನಿಗಳು ಹೆಚ್ಚು ಜನ ಇದ್ದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅವರಿಗೆಲ್ಲರಿಗೂ ದರ್ಶನವನ್ನು ಮಾಡಿ ನಂತರ ಇಲ್ಲಿಂದ ಮೈಸೂರಿಗೆ ಕಳಿಸ್ತೀವಿ. ಗಣ್ಯರು ಬರ್ತಾರೆ, CM DCM ಎಷ್ಟು ಗಂಟೆಗೆ ಬರ್ತಾರೆ ಸರ್? ಮಾಹಿತಿನ ಅದು ಮಾಹಿತಿ ಇನ್ನೂ ಸಹ ಇಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಆದರೆ VVIPಗಳಿಗೆ ಸಪ್ರೇಟ್ ವ್ಯವಸ್ಥೆ ಇರೋದ್ರಿಂದ ಎಷ್ಟೇ ಹೊತ್ತಿಗೆ ಬಂದರೂ ಸಹ ಅವರು ಬಂದು ಇಲ್ಲಿ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನು ಸಾರ್ವಜನಿಕರಿಗೂ ನೀವು ನೋಡ್ಬೋದು, ನನ್ನ ಬಲಭಾಗದಲ್ಲಿ ಎಲ್ಲರೂ ಈಗ ಆಲ್ರೆಡಿ ಕ್ಯೂ ಬಂದು ನಿಂತಿದ್ದಾರೆ. ಅವರಿಗೂ ಸಹ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಸರ್, ಭೈರಪ್ಪ ಅವ್ರನ್ನ ಒಬ್ಬ ಓದುಗರಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಕನ್ನಡ ಸಾರಸ್ವತ ಲೋಕದ ಒಬ್ಬ ಮಹಾನ್ ಕಾದಂಬಿಕಾರರು ಮತ್ತು ಕವಿಗಳನ್ನು ನಾವು ಕಂಡುಕೊಂಡಿದ್ದೇವೆ. ನಿಜಕ್ಕೂ ಸಹ ಕನ್ನಡ ಸಾಹಿತ್ಯಕ್ಕೆ ಇದೊಂದು ತುಂಬಲಾರದ ಅಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರ ಬರವಣಿಗೆಗಳು ನಮ್ಮ ಭಾಳಷ್ಟು ಜನರ ವ್ಯಕ್ತಿತ್ವವನ್ನು ರೂಪಿಸಿವೆ. ಹಾಗಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಕೊಳ್ತೀನಿ. ಸೊ ಇದು ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.